ನಮಸ್ಕಾರ. ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗರಪ್ಪ. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಸಿನಿಮಾ ಹಾಗೆ ಸ್ಪೆಷಲ್ ವ್ಯಕ್ತಿ ಕೂಡ ಇದ್ದಾರೆ. ಕಾಡ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ಕಾಡ್ಸೋಕ್ ಬಂದಿದ್ದಾರೆ. ಎಸ್ JK ಸರ್ ಇವತ್ತು ನಮ್ ಜೊತೆ ಇದ್ದಾರೆ. ಎಸ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಗುಡ್ ಮಾ, ನೀವ್ ಹೇಗಿದ್ದೀರಾ? ನಾನೇ ಸೂಪರ್ ಸರ್. ಸರ್ ನನ್ಗೊಂದು ತುಂಬಾ ಕ್ಯೂರಿಯಸ್ ಇರೋದು ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ. ಅದ್ರಲ್ಲೂ ಶೂಸ್ ಕೇಳ್ಪಟ್ ತುಂಬಾ ಚೆನ್ನಾಗಿದೆ. ಇದು 2 lakh ಅಂತ ಹೇಳ್ತಾ ಇದ್ರು. ನಾವು ಆ ತರದ ರೇಟೇ ಹೇಳಕ್ ಹೋಗಲ್ಲ. ಚೆನ್ನಾಗಿದ್ಯಾ ಹಾಕೊಳ್ಳೋದು ಅಷ್ಟೇನೆ. ನಾನ್ ಅನ್ಕೊಂಡೆ 2 lakh ಅಂತ ಎಲ್ರು ಮಾತಾಡ್ತಾ ಇದ್ರು ಆ ಶೂಸ್ಗೆ. ಮೇ ಬಿ ಡಾಗ್ ಸತೀಶ್ ಏನಾದ್ರು ಈ ಶೂಸ್ ಕೊಟ್ರ ಅಂತ. ಇಲ್ಲ, ಅಂತ ಪರಿಸ್ಥಿತಿ ಬಂದಿಲ್ಲ ನಮ್ಗೆ. ಅಂದ್ರೆ ಅವ್ರ ಕಾಸ್ಟ್ಯೂಮ್ ಎಲ್ಲ 2 lakh ಇರುತ್ತೆ. ವಾಚ್ ಆಗಿರ್ಬೋದೆಲ್ಲ. ಆಕ್ಚುಲಿ ಅವರು ತುಂಬಾ ಎಕ್ಸ್ಪೆನ್ಸಿವ್ ಪರ್ಸನ್. ನೀವೇನಾದ್ರು ನೋಡಿದ್ದೀರಾ ಸರ್? ಅವ್ರನ್ನ ಯಾರು ಮೀಟ್ ಮಾಡಿದ್ದೀರಾ? ಇಲ್ಲ ಇಲ್ಲ. ಓಕೆ ಸರ್, ಪ್ರೇಕ್ಷಕರ ಮುಂದೆ ಕಾಡ ಸಿನಿಮಾ ಇಟ್ಕೊಂಡು ಬಂದಿದ್ದೀರಾ. ಇದು ಸಕಲೇಶ್ಪುರದಲ್ಲಿ ಶೂಟ್ ಆಗಿದ್ದು, ನಮ್ಮ ಊರಲ್ಲಿ ಶೂಟ್ ಆಗಿದ್ದು ಅಂತ ತುಂಬಾ ಖುಷಿ ಆಯ್ತು. ಆ ಶೂಟ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಸರ್ ಮೊದಲಿಂದಾಗಿ. ವೆರಿ ಗುಡ್. ಆಕ್ಚುಲಿ ಒನ್ ಸ್ಟ್ರೆಚ್ ನಲ್ಲಿ ನಾವು ಸಕಲೇಶ್ಪುರದಲ್ಲಿ ಮಾಡಿದ್ದು. ಅಂಡ್ ಬ್ಯಾಂಗ್ಳೂರ್ನಲ್ಲೂ ವಿ ಶಾರ್ಟ್ ಸಾಕಷ್ಟು ದಿವಸ ಬೆಂಗಳೂರಿನಲ್ಲಿ ಶೂಟ್ ಮಾಡಿದ್ವಿ. ಬಟ್ ಸಕಲೇಶ್ಪುರದಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ನಮ್ಮ ಕರೆಕ್ಟ್ ಆಗಿ ಆ ಒಂದು ಜಾನರ್ಗೆ ಯಾವ ತರ ವೆದರ್ ಬೇಕಾಗಿತ್ತು. ಡ್ರಿಸ್ಲಿಂಗ್ ಇತ್ತು, ಮತ್ತೆ ಯಾವ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಬೇಕಾದ್ರೆ ಹೆವಿ ರೈನ್ ಇತ್ತು. ಅಂಡ್ ಆ ಮಳೆನಲ್ಲೇ ವಿ ಹ್ಯಾವ್ ಶಾರ್ಟ್ ಆಕ್ಚುಲಿ ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಎಲ್ಲ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದಾಗ, ನಮ್ಗೆ ಅಂತ ಒಳ್ಳೆ ಪ್ಲೇಸ್ ಸಿಕ್ಕಿದಾಗ ಇಟ್ ಆಡ್ಸ್ ಆನ್ ಅ ಲಾಟ್ ಫಾರ್ ದ ಮೂವಿ. ಓಕೆ ಸರ್, ಸರ್ ಹೇಳ್ತಾ ಇದ್ರು ಕಾಡ ಸಿನಿಮಾ ತುಂಬಾ ಕಾಡ್ಸುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಸಸ್ಪೆನ್ಸ್ ಇದೆ ಸರ್. ನಮ್ಗೆ ಟ್ರೈಲರ್ ನೋಡಿದ್ರೆ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರುವಂತದ್ದು. ವೆರಿ ನೈಸ್ ಆಕ್ಚುಲಿ. ಇದು ಒಂದು ಒಬ್ಬ ಮನುಷ್ಯನ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ಅ ಚಾಲೆಂಜಿಂಗ್ ಆಕ್ಚುಲಿ. ಅಂಡ್ ಸೊಸೈಟಿನಲ್ಲಿ ಈ ತರ ವ್ಯಕ್ತಿಗಳು ಇದ್ದಾರೆ ಅಂತ ರಿಯಲಿಸ್ಟಿಕ್ ಆಗಿ ತೋರ್ಸೋದಿದೆಯಲ್ಲ, ಅದಕ್ಕೆ ಸಾಕಷ್ಟು ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಫೇಕ್ ಆಗಿ ತೋರ್ಸಕ್ಕಾಗಲ್ಲ ಈ ತರ ಒಂದು ಸಬ್ಜೆಕ್ಟ್. ಸೊ ಅದನ್ನ ನಾವು ಕೂತ್ಕೊಂಡು ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಅಸ್. ಈ ತರ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು, ಅವ್ನ ಮ್ಯಾನರಿಸಮ್ ಆ ತರ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಆ ಟ್ರೈಲರ್ ನಲ್ಲಿ ನೋಡಿದ್ರೆ ಅವನು ಆ ಬನ್ನನ್ನ ವಿಸ್ಕಿಗೆ ಹಾಕೊಂಡು, ಯಾ ದಟ್ ಈಸ್ ವಾಟ್ ಇಸ್ ದ ಮೆಂಟಾಲಿಟಿ ಆಫ್ ದಟ್ ಪರ್ಸನ್. ಸೊ ನಾರ್ಮಲ್ ಪರ್ಸನ್ ಮಾಡಲ್ಲ ಅದನ್ನ. ದೇ ಡೋಂಟ್ ಡೂ ಇಟ್ ಆಕ್ಚುಲಿ. ಸೊ ಅದರಲ್ಲಿ ವೆರಿ ಸಿಂಪಲ್. ನಾವು ಅದರಲ್ಲಿ ಹೇಳಿರೋದೇನು ಗೊತ್ತಾ? ಐ ಡೋಂಟ್ ಹಾರ್ಮ್ ಎನಿ ಒನ್, ಐ ಜಸ್ಟ್ ಕಿಲ್. ನಾನು ಯಾರಿಗೂ ಹಿಂಸೆ ಕೊಡಲ್ಲ, ನಾನು ಜಸ್ಟ್ ಸಾಯಿಸ್ತೀನಿ ಅಷ್ಟೇ. ಸೊ ಆ ಒಂದು ಸೈಕೋಪಾತ್ ಇದಾರಲ್ಲ, ದಟ್ ಈಸ್ ವೆರಿ ಡೇಂಜರಸ್ ಫಾರ್ ದ ಸೊಸೈಟಿಗೆ ಡೇಂಜರು. ಬಟ್ ದಟ್ ಪರ್ಸನ್ ಒಂದೊಂದ್ಸತಿ ಸಿಂಪತಿ ಬರುತ್ತೆ ಆ ಪರ್ಸನ್ಗೆ. ಯಾಕಂದ್ರೆ ರೆಗ್ಯುಲರ್ ಆಗಿ ಎಲ್ಲಾರ ತರನು ಕೆಲಸ ಮಾಡೋರೆ. ಓಕೆ, ಆ ಒಂದು ಮನುಷ್ಯ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದು, ಬಟ್ ಹಿಸ್ ಮೆಂಟಾಲಿಟಿ ಇಸ್ ಡಿಫ್ರೆಂಟ್. ಸೊ ಇಮ್ಯಾಜಿನ್ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಇಟ್ಸ್ ಅ ರಿಯಲಿಸ್ಟಿಕ್ ಥಿಂಗ್. ಅವರು ಸ್ಟಡಿ ಮಾಡ್ಬಿಟ್ಟು ತಗೊಂಡಿರೋ ಒಂದು ಕ್ಯಾರೆಕ್ಟರ್. ಸರ್, ಈ ಸ್ಟೋರಿ ಹೇಳೋದಕ್ಕೆ ನೀವು ಒಪ್ಕೊಳ್ಳೋಕೆ ಕಾರಣ ಏನು ಅಂತ ನಾವು ನೋಡ್ಬೇಕು. ನನಗೆ ಎಕ್ಸ್ಪೆಷಲ್ ಟ್ರೈಲರ್ ನೋಡ್ಬೇಕಾದ್ರೆ ಫೀಲ್ ಆಗಿದ್ದು, ನನಗೆ ಎಕ್ಸಾಕ್ಟ್ಲಿ ಆ ಒಂದು ಡ್ರಿಂಕ್ ಒಳಗೆ ಬನ್ ಹಾಕೊಂಡು ತಿಂದಿದ್ದು ನಾನು ಈಗಲೂ ಟೈಪ್ ಮಾಡಿ ಇಟ್ಕೊಂಡಿದ್ದೆ. ಆಕ್ಚುಲಿ ಮರ್ತೋಗ್ಬಾರ್ದು ಈ ಕ್ವಶನ್ ಕೇಳೋಕೆ ಅಂತ. ಎಕ್ಸಾಕ್ಟ್ಲಿ ಅದು ನೀವೇ ನೆನ್ಪು ಮಾಡಿದ್ದು. ಸೊ ಈ ಸ್ಟೋರಿಯಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ದು ಏನು ಅನ್ನೋದು? ವೆಲ್, ಆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಿದೆಯಲ್ಲ, ಐ ಮೀನ್ ಈ ತರ ಒಂದು ಅವರು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ವೆಚೂರ್ ಸರ್ ಎಕ್ಸ್ಪ್ಲೈನ್ ಈ ತರನೇ ಮಾಡ್ಬೇಕು ಸರ್. ಎಸ್ಪೆಷಲಿ ಆ ಬನ್ನನ್ನ ತಿನ್ನೋದಿದೆಯಲ್ಲ, ನಿಮ್ ಯಾರು ಸರ್ ಹಿಂಗ್ ತಿಂತಾರೆ, ಹೂ ಐ ಮೀನ್ ಹಿಂಗಿರ್ತಾರ ಅಂತ ಅನ್ಬಿಟ್ಟು. ಈಸ್ ಲೈಕ್ ಹಿಂಗೆ ಇರೋದು ಸರ್, ದೇ ಆರ್ ಲೈಕ್ ದಟ್. ಇನ್ಫ್ಯಾಕ್ಟ್ ಅವನು, ಯು ಡೋಂಟ್ ಬಿಲೀವ್, ಆ ವಿಸ್ಕಿಗೆ ಬನ್ ಹಾಕೊಂಡು ತಿಂದಾದ್ಮೇಲೆ ಒಂದು ಬಾಳೆಹಣ್ಣು ತಿಂತಾನೆ. ಹಿ ಈಟ್ಸ್ ಒನ್ ಬನಾನಾ ಅಂಡ್ ಹಿ ಗೋಸ್. ಅಂಡ್ ಆ ಸೀನ್ ಕಂಪ್ಲೀಟ್ ಆದ್ ನೀವು ಸ್ಟ್ರೆಚ್ ಆ ಸೀನ್ ನೋಡಿದಾಗ ವಿಲ್ ರಿಯಲೈಸ್ ಲೈಕ್ ಹಿಂಗೂ ಇರ್ತಾರ ಅಂತ, ಲೈಕ್ ದಿಸ್. ಅಂಡ್ ವೆರಿ ನಾರ್ಮಲ್. ಅವನ್ ಈಸ್ ನಾಟ್ ಅಗ್ರೆಸಿವ್ ಅಟ್ ಆಲ್. ಓಕೆ, ಒಂದ್ ಟ್ರಿಗರ್ ಆಗುತ್ತೆ ಕೋಪ, ದೆನ್ ಹಿ ಫೀಲ್ಸ್ ಲೈಕ್ ಕಿಲ್ಲಿಂಗ್. ದಿಸ್ ಇಸ್ ಹಿಸ್ ಮೆಂಟಾಲಿಟಿ ಅಷ್ಟೇನೆ. ಸರ್, ಬಹಳ ಟೈಮ್ ತಗೊಂಡು ಕಮ್ ಬ್ಯಾಕ್ ಮಾಡಿ ಆರ್ ಯು ಕಂಫರ್ಟೇಬಲ್ ಅಂತ ಎಂಟ್ರಿ ಕೊಟ್ಟಿದ್ದೀರಾ. ಜನರಿಗೆ ಯಾವ ರೀತಿ ರೀಚ್ ಆಗ್ಬೋದು ಅನ್ನುವಂಥದ್ದು ಸರ್? ಎಲ್ಲ ಹೌದು. ಆಫ್ಟರ್ ಐ ಥಿಂಕ್ ಸೊ ಐರಾವನ್, ಇಟ್ಸ್ ಬೀನ್ ಲಾಸ್ಟ್ ಇಯರ್ ರಿಲೀಸ್ ಆಯ್ತು ಐರಾವನ್. ಬಟ್ ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಮಾಡಿದ್ದೆ. ಇದು ಇಟ್ಸ್ ಲೀಡ್ ರೋಲ್ ಆದ್ರೇನು, ಒಂದು ನೆಗೆಟಿವ್ ಶೇಡ್ ಇದ್ರೇನು, ತುಂಬಾ 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 ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಟು ಪ್ಲೇ. ಓಕೆ, ಒಬ್ಬ ಆರ್ಟಿಸ್ಟಿಗೆ ಈ ತರ ಒಂದು ಸಬ್ಜೆಕ್ಟ್ ಸಿಕ್ಕಿದಾಗ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆ, ಯಾಕಂದ್ರೆ ಸಟಲ್ಡ್ ಆಗಿ ಆಕ್ಟಿಂಗ್ ಮಾಡ್ಬೇಕು, ಬಟ್ ಅಗ್ರೆಸಿವ್ನೆಸ್ ಇರ್ಬೇಕು ಅಲ್ಲಿ. ಅವನು ಆ ನಗು ಮುಖ ಇಟ್ಕೊಂಡು ಅವನು ಒಬ್ರನ್ನ ಸಾಯಿಸ್ತಾ ಇದ್ದಾನೆ ಅಂತ ಅಂದ್ರೆ, ಆ ರೋಲ್ ಪ್ಲೇ ಮಾಡ್ಬೇಕಾದ್ರೆ ಇಟ್ ವಾಸ್ ಲೈಕ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಓಕೆ, ನಕ್ಕೊಂಡು ಯಾರು ಸಾಯಿಸ್ತಾರ ಅಂತ ಅಂದ್ಬಿಟ್ಟು, ಇಟ್ ವಾಸ್ ದಟ್ ವಾಸ್ ದ ಎಕ್ಸ್ಪೀರಿಯನ್ಸ್.
ಸರ್ ನಾವು ಜೆ ಕೆ ಅವ್ರನ್ನ ಡೈಲಿ ಕೂತ್ಕೊಂಡು ಮನೇಲಿ ಸೀರಿಯಲ್ ನೋಡ್ತಾ ಇದ್ದು. ಸೊ ಸೀರಿಯಲ್ ಏನಾದ್ರು ಮಾಡೋ ಪ್ಲಾನಿಂಗ್ಸ್ ಏನಾದ್ರು ಇದೆಯಾ ಅನ್ನೋಂಥದ್ದು ಸರ್? ಇಲ್ಲ ಸದ್ಯಕ್ಕಂತೂ ಸೀರಿಯಲ್ ಮಾಡೋ ಪ್ಲಾನ್ ಇಲ್ಲ. ಯಾಕಂದ್ರೆ ಸಿನಿಮಾ ಇದೊಂದು ಕಾಡ ಆದ ತಕ್ಷಣ ದಿ ವೀರ್ ಅಂತ ಶೂಟಿಂಗ್ ನಡೀತಾ ಇದೆ. ಅದೊಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ. ಅದು ಅದಾದ್ಮೇಲೆ ಒಂದು ಹಿಂದಿ ಬಾಲಿವುಡ್ ಮೂವಿ ಕಂಪ್ಲೀಟ್ ಆಗಿದೆ. ಸೊ ದಟ್ ವಿಲ್ ಬಿ ರಿಲೀಸಿಂಗ್ ಈ ಒಂದು ಜೂನ್ ಜುಲೈ ರಿಲೀಸ್ ಆಗುತ್ತೆ. ಸೊ ಅದು ಒಂದು ಪೌರಾಣಿಕ ಸಿನಿಮಾ, ಬ್ಯೂಟಿಫುಲ್ ಮೂವಿ ಅದು. ಸರ್ 10th ರಿಲೀಸ್ ಇರೋದು ನಿಮ್ ಸಿನಿಮಾ, ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಯಾಕೆ ತಗೊಂಡ್ ಬಂದ್ರಿ ಅನ್ನುವಂಥದ್ದು? ಅಷ್ಟು ಬಿಸಿ ಇದ್ರ ಇಡೀ ಸಿನಿಮಾ ತಂಡ ಅನ್ನುವಂಥದ್ದು? ಇಲ್ಲ, ಆಕ್ಚುಲಿ ಈ ಒಂದು ವೆನ್ ಇಟ್ ಕಮ್ಸ್ ಟು ಸಿನಿಮಾ ಮಾಡಿ ಕೊಡೋವರೆಗೂ ಡೈರೆಕ್ಟರ್ ಡೈರೆಕ್ಟರ್ ಆಗ್ಲಿ ವಿ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ ಮಾಡಿ ಕೊಡ್ಬೇಕಂತ. ಸೊ ಐ ಡೋಂಟ್ ನೋ ನಮ್ಮ ಪ್ರೊಡ್ಯೂಸರ್ ಮೈಂಡ್ ನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಅವರು ನನಗೆ ಜಸ್ಟ್ ಐ ಥಿಂಕ್ ಸೊ ಒಂದು 15 days ಬ್ಯಾಕ್ ನನಗೆ ಕಾಲ್ ಮಾಡ್ಬಿಟ್ಟು ಜೆ ಕೆ ವಿ ಆರ್ ರಿಲೀಸಿಂಗ್ ಆನ್ April 10th ಅಂತ ಅಂದ್ರು. ಓಕೆ ಸರ್, ಐ ಮೀನ್ ಸಿ ಲಾಟ್ ಆಫ್ ಥಿಂಗ್ಸ್ ನಮ್ಮ ಕೈನಲ್ಲಿ ಇರಲ್ಲ. ಓಕೆ, ನಮ್ಮ ಕೈನಲ್ಲಿ ಇದ್ದಾಗ ವಿ ಕ್ಯಾನ್ ಡೂ ಎನಿಥಿಂಗ್ ಆಕ್ಚುಲಿ. ಓಕೆ, ಸೊ ಐ ಡೋಂಟ್ ನೋ ಅವ್ರ ಮೈಂಡ್ ನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ಶಾರ್ಟ್ ಟೈಮು ಕಡಿಮೆ ಪ್ರಮೋಷನ್ ಆದ್ರೇನು 100% ಈ ಒಂದು ಸಬ್ಜೆಕ್ಟ್ ಮೌತ್ ಟು ಮೌತ್ ಗ್ಯಾರಂಟಿ ಹೋಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಸರ್ ಈಗ ನೀವು ನೋಡ್ಬೋದು ಯಾವ ತರ ಗಿಮಿಕ್ ಆಗಿ ಸಿನಿಮಾನ ಪ್ರಮೋಷನ್ ಮಾಡ್ತಾ ಇದಾರಂತ. ನೀವು ಹಂಗೇನಾದ್ರು ಮಾಡಿದ್ರೆ ವರ್ಕ್ ಆಗುತ್ತಾ ಅನ್ನುವಂಥದ್ದು ನೋಡಿರ್ತೀರ ನೀವು ಸಾಕಷ್ಟು ಗಿಮಿಕ್ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ. ಸಿ ಇಟ್ ಈಸ್ ಏನಾಗಿದೆ ಗೊತ್ತಾ, ದ ಕಂಪ್ಲೀಟ್ ಒಂದು ಸಿನಿಮಾನ ಪ್ರಮೋಟ್ ಮಾಡೋ ರೀತಿನೇ ಬದಲಾಗಿದೆ ಇವಾಗ. ಬಿಕಾಸ್ ಸೋಷಿಯಲ್ ಮೀಡಿಯಾಸ್ ಇಟ್ ಇಸ್ ಬಿಕಮ್ ವೆರಿ ಈಸಿ ಫಾರ್ ಪೀಪಲ್. ಓಕೆ, ದ ಮೇನ್ ಜರ್ನಲಿಸಮ್ ಇದೆಯಲ್ಲ, ದ ಕೋರ್ ಜರ್ನಲಿಸಮ್ ಪೀಪಲ್, ಅವರಿಂದ ಯು ಗೆಟ್ ಅ ವೆರಿ ಕ್ವಾಲಿಟಿ ಪೀಪಲ್ ಟು ಕಮ್ ಅಂಡ್ ವಾಚ್ ದ ಮೂವಿ. ಬಟ್ ನಾವು ಅಲ್ಲಿಗೆ ಸೀಮಿತ ಇರಬಾರ್ದು. ಸೊ ಅವ್ರು ಏನೋ ಅವರು ಸಿನಿಮಾ ಗೆಲ್ಸಕ್ಕೋಸ್ಕರ ದೇ ಆರ್ ಟ್ರೈಂಗ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಓಕೆ, ಅದರಲ್ಲಿ ಫ್ಯೂ ಥಿಂಗ್ಸ್ ವಾಟ್ ಐ ಸಾ ಇಟ್ ವಾಸ್ ನಾಟ್ ನೈಸ್ ಆಕ್ಚುಲಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿ ಟು ಪ್ರಮೋಟ್ ದ ಮೂವಿ, ಗೋ ಆನ್ ರೋಡ್. ಐ ಹವ್ ಸೀನ್, ಐ ಡೋಂಟ್ ವಾಂಟ್ ಟು ನೇಮ್ ಕೆಲವೊಂದು ಬಿಗ್ ಸ್ಟಾರ್ಸ್ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ. ಐ ಸ್ಟಿಲ್ ರಿಮೆಂಬರ್, ನಾನು ಜಯನಗರ್ನಲ್ಲಿ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಅವರು ಪಾಂಪ್ಲೆಟ್ ಇಟ್ಕೊಂಡು ಪ್ರತಿಯೊಂದು ಇದನ್ನು ಗಾಡಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಇಫ್ ನನ್ನ ಫಿಲಮ್ ಬರ್ತಾ ಇದೆ ದಯವಿಟ್ಟು ನೋಡಿ ಅಂತ ಅಂತಾರೆ. ಸೊ ಟು ಮೇಕ್ ಯುವರ್ ಮೂವಿ ಸಕ್ಸಸ್ ಐ ಥಿಂಕ್ ಸೊ ಬೇರೆಯವ್ರಿಗೆ ಹಾರ್ಮ್ ಮಾಡ್ದಾನೆ ಏನು ಮಾಡಿದ್ರು ಐ ಥಿಂಕ್ ಸೊ ಇಟ್ಸ್ ಗುಡ್. ಸರ್ ಇನ್ನೊಂದು ವಿಷಯ ಕೇಳಬೇಕು. ರೀಸೆಂಟ್ ಆಗಿ ಸಾಕಷ್ಟು ಸಿನಿಮಾಗಳು ಬಂದಿದ್ದು, ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಬಟ್ ಅಲ್ಲಿ ಯಾವ್ದೋ ದೊಡ್ಡ ನಟರಿಲ್ವೋ ಅಥವಾ ನೋನ್ ಫೇಸ್ ಇಲ್ಲೋ ಅನ್ನೋ ಕಾರಣಕ್ಕೆ ಸಿನಿಮಾಗಳಿಗೆ ಶೋ ಸಿಗ್ತಾ ಇಲ್ಲ. ಆಮೇಲೆ ಕೆಲವರು ಸಿನಿಮಾಗಳು ದೊಡ್ಡವ್ರನ್ನ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡ್ತಾರೆ, ಬಟ್ ಅವ್ರು ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಸಾಕಷ್ಟು ಈಗ ಹೊಸಬ್ರು ಎಂಟ್ರಿ ಕೊಟ್ಟವ್ರು ಸಾಕಷ್ಟು ಬೇಜಾರದಲ್ಲಿದ್ದಾರೆ. ಅವ್ರಿಗೆ ಏನಂತ ಹೇಳ್ತೀರಾ ಸರ್? ಎಕ್ಸಾಂಪಲ್ ಈಗ ಕರ್ಣಾಕರ ಅಂತ ಒಂದು ಸಿನಿಮಾ ಬಂತು, ಕಂಟೆಂಟ್ ಆಬ್ಲಿಟ್ ಎಕ್ಸಲೆಂಟ್ ಆಗಿದೆ, ಸಾಕಷ್ಟು ಜನ ನೋಡಿದವರು ಅಥವಾ ಸಾಕಷ್ಟು ರಿವ್ಯೂ ನೋಡಿದವ್ರು ಹೇಳ್ತಾ ಇದ್ದಾರೆ, ಬಟ್ ಯಾವುದೇ ಆರ್ಟಿಸ್ಟ್ಗಳು ಕರಿತೀವಿ ಬಟ್ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಏನಿಲ್ಲ, ನಾವು ಪ್ರಯತ್ನ ಪಡ್ತೀವಿ, ಬಟ್ ಆ ಮೆಂಟಾಲಿಟಿ ಆಫ್ ಪೀಪಲ್ ಆ ಮೂಮೆಂಟ್ ನಲ್ಲಿ ಅವ್ರನ್ನ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಅವ್ರಿಗೆ ಲಾಟ್ ಆಫ್ ಫ್ಯಾಕ್ಟರ್ಸ್, ಅವ್ರ ಮನೆಯಲ್ಲಿರೋ ಒಂದು ಪ್ರಾಬ್ಲಮ್ಸ್ನೆಲ್ಲ ಬಿಟ್ಬಿಟ್ಟು ಬಂದು ನಮ್ಮ ಸಿನಿಮಾ ನೋಡ್ಬೇಕು, ಅದನ್ನ ಅವ್ರನ್ನ ಫೋರ್ಸ್ ಮಾಡಕ್ಕಾಗಲ್ಲ ನಾವು. ಯಾಕೆ ನನ್ನ ಸಿನಿಮಾ ನೋಡ್ತಾ ಇಲ್ಲ? ನೋ, ಯು ಕಾಂಟ್ ಫೋರ್ಸ್ ಎನಿವನ್. ಓಕೆ, ನಾವು ಅಷ್ಟೇನೆ. ಯು ಥಿಂಕ್ ಇವಾಗ ನಾನು ಫಸ್ಟ್ ಡೇ ಹೋಗ್ಬಿಡ್ತೀನಿ ಯಾರ್ದಾರು ಸಿನಿಮಾ ನೋಡೋದಕ್ಕೆ? ಹೋಗಲ್ಲ. ದೋ ಅವ್ರು ನಮ್ಗೆ ವೆರಿ ಕ್ಲೋಸ್ ಆದ್ರೇನು ವಿ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಅವ್ರು ಯಾರೋ ಹೇಳ್ತಾರೆ ಆ ಫಿಲಮ್ ನೋಡು ತುಂಬಾ ಚೆನ್ನಾಗಿದೆ ಹೇಳ್ತಾರೆ, ಮೌತ್ ಟು ಮೌತ್ ಹೋಗುತ್ತೆ. ಇಲ್ಲ ಅಂದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಸಖತ್ ಪ್ರಮೋಟ್ ಮಾಡೋದಕ್ಕೆ. ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಮನಿ, ಐ ಆಮ್ ಟೆಲಿಂಗ್ ಯು. ದೆನ್ ಇಟ್ ಈಸ್ ಈಸಿ ಟು ರೀಚ್ ಫಾಸ್ಟರ್. ಓಕೆ, ಇವಾಗ ನೀವು ಒಂದು ಪ್ರಾಡಕ್ಟ್ ಇಟ್ಕೊಂಡು ಅದನ್ನ ಸೇಲ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಅಂದ್ರೆ ಹೌ ಡು ಯು ಎಕ್ಸ್ಪೆಕ್ಟ್ ಇಟ್ ವಿಲ್ ರೀಚ್ ಟು ಪೀಪಲ್? ಟೆಲ್ ಅಲ್ವಾ? ನನ್ನ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಏನೋ ಒಂದು ಎನಿ ಪ್ರಾಡಕ್ಟ್ ಇಟ್ ಮೈಟ್ ಬಿ, ಒಂದು ಐಸ್ ಕ್ರೀಮ್ ಇರ್ಬೋದು. ಓಕೆ, ನನಗೆ ಚೆನ್ನಾಗಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ, ನನ್ನ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಅಂದ್ರೆ ಆಗಲ್ಲ. ಪೀಪಲ್ ಯು ಹ್ಯಾವ್ ಟು ಗೋ ಅಂಡ್ ಟೆಲ್ ಪೀಪಲ್ ಇದು ಹಿಂಗಿದೆ ಅಂತ ಅಂದ್ಬಿಟ್ಟು. ಸೊ ಪ್ರಮೋಟ್ ಮಾಡಬೇಕು. ಸೊ ಸಾಕಷ್ಟು ಪ್ರಮೋಟ್ ಮಾಡಲೇಬೇಕು. ಆಮೇಲೆ ಜನನ್ ಬ್ಲೇಮ್ ಮಾಡಬಾರದು. ಯು ಶುಡ್ ಬ್ಲೇಮ್ ಯುವರ್ ಸೆಲ್ಫ್, ಯು ಶುಡ್ ಬ್ಲೇಮ್ ಯುವರ್ ಪ್ರೊಡಕ್ಷನ್ ಹೌಸ್. ಓಕೆ, ಅದಕ್ಕೆ ಸಪ್ರೇಟ್ ಆಗಿ ದುಡ್ಡು ಇಡಬೇಕು. ನಿಮ್ಮ ಫಿಲಮು 10 ರೂಪಾಯಿ ಅಂತ ಅಂದ್ರೆ 15 ರೂಪಾಯಿ ಇಡಬೇಕು ಪ್ರಮೋಷನ್ಗೆ. ಇಲ್ಲ ನನ್ನ ಸಿನಿಮಾ 10 ರೂಪಾಯಿ ನಾನು 1 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಅಂದ್ರೆ ನಿಮಗೆ ಬರೋದು 1 ರೂಪಾಯಿಂದೆ ವಾಪಸ್ಸು. ದೋ ನಿಮ್ ಕಂಟೆಂಟ್ ಅಮೇಸಿಂಗ್ ಇರ್ಬೋದು, OTT ನಲ್ಲಿ ಬರುತ್ತೆ, ನೋಡಿದಾಗ ಅಯ್ಯೋ ಈ ಸಿನಿಮಾ ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕಾಗಿತ್ತು. ನೋ. ಸೊ ಅವ್ರನ್ನ ಕರೆಸ್ಬೇಕಂತ ಅಂದ್ರೆ ನೀವು ಆ ತರ ಪ್ರಮೋಟ್ ಮಾಡಬೇಕು. ಇವಾಗ ಎಲೆಕ್ಷನ್ಗೆ ಅವ್ರ ಮನೇಲೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ವೋಟ್ ಸಿಗುತ್ತಾ? ದೇ ಕಮ್ ಟು ದ ರೋಡ್, ರೈಟ್?
ಪ್ರತಿಯೊಬ್ರು ಮನೆಗೆ ಹೋಗ್ತಾರೆ, ಎಲೆಕ್ಷನ್ಗೆ ಓಟ್ ಹಾಕಿ ಅಂತ ಬೇಡ್ಕೊಂತಾರೆ. ಸೊ ನಿಮ್ಗೆ ಏನಕ್ಕೆ ಅವ್ರು ಬಂದ್ಬಿಟ್ಟು ನಾನು ಅವ್ರ ಜೊತೆ ಅವ್ರು ಒಂದು ಫಿಲಮ್ ಮಾಡ್ಯಾರೆ, ಹೋಗ್ಲೇಬೇಕು ಅವ್ರ ಫಿಲಮ್ಗೆ, ಹಂಗ್ ಮಾಡಲ್ಲ. ಅವ್ರನ್ನ ಮಾಡಿಸ್ಬೇಕು ಆ ಥರ. ಸೊ ಪ್ರಮೋಷನ್ ಇಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಎನಿ ಟೈಪ್ ಆಫ್ ಮೂವಿ. ಸರ್ ಇನ್ನೇನು 10ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ. ಪೈರಸಿ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ನಿಮ್ಮ ಸಿನಿಮಾ ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇಟ್ಕೊಬಂದು ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಸಂಜೆ ಹೋಗ್ಬಿಟ್ಟು ಯಾರೋ ಮೊಬೈಲ್ ನೋಡ್ತಾರೆ ಅಂತ ಹೇಳಿದ್ರೆ ತುಂಬಾ ಹರ್ಟ್ ಆಗೋ ವಿಚಾರ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಐ ಮೀನ್ ಇಟ್ಸ್ ವೆರಿ ಬ್ಯಾಡ್ ಆಕ್ಚುಲಿ. ನಾವು ಒಂದು ಒಳ್ಳೆ ಸೊಸೈಟಿನ ಡೆವಲಪ್ ಮಾಡಬೇಕು. ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಇಸ್ ಒಂದು ದೊಡ್ಡ ಬಿಸ್ನೆಸ್ ಇದೆ ಆಕ್ಚುಲಿ. ಓಕೆ, ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್. ಯಾರು ತಮಾಷೆಗೆ ಮಾಡ್ತಾ ಇಲ್ಲ, ಟೈಮ್ ಪಾಸಿಗೆ ಮಾಡ್ತಾ ಇಲ್ಲ. ಸೊ ಹಂಗಿದ್ದಾಗ ದೇ ಶುಡ್ ಬಿ ಲಾಟ್ ಆಫ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಇದನ್ನ ಮಾಡ್ಬೇಕು ನಾವು. ಲೈಕ್ ಇವಾಗ ಒಬ್ಬ ಕಳ್ಳನ್ನ ಆರಾಮಾಗಿ ಬಿಟ್ಬಿಡ್ತೀವ? ನೋ, ದೇರ್ ಇಸ್ ಅ ಲಾ. ಸೊ ಆ ತರ ಒಂದು ವೆರಿ ಸ್ಟ್ರಿಂಜೆಂಟ್ ಲಾಗಳು ಬರಬೇಕು ಟು ಅವಾಯ್ಡ್ ಪೈರಸಿ. ಅದಾಗ್ಲೇಬೇಕು. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸರ್ ಬಂದು ದುಡ್ಡು ಹಾಕಿರ್ತಾರೆ. ಓಕೆ, ಅವ್ರಿಗೆ ಒನ್ ಟಿಕೆಟ್ ಮ್ಯಾಟರ್ಸ್ ಅ ಲಾಟ್ ಆಕ್ಚುಲಿ. ಓಕೆ, ಸೊ ಪೈರಸಿ ಮಾಡೋದು ವಿ ಶುಡ್ ಎರಾಡಿಕೇಟ್ ಪೈರಸಿ ಆಸ್ ಮಚ್. ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರ್ಕೋಬೇಕು. ಓಕೆ, ಯಾರೋ ಒಬ್ರದ್ದು ಫಿಲಮ್ ಹಾಳಾಗ್ಲಿ ಅಂತ ಅನ್ಬಿಟ್ಟು ಮಾಡ್ಸೋದು, ಅದೆಲ್ಲ ದಟ್ ಇಸ್ ರಾಂಗ್ ಆಕ್ಚುಲಿ. ಸೊಸೈಟಿ, ಯು ಆರ್ ನಾಟ್ ಬಿಲ್ಡಿಂಗ್ ಅ ಗುಡ್ ಸೊಸೈಟಿ. ನಿಮಗೆ ಯಾರೋ ಬೇರೆಯವ್ರು ಮಾಡ್ತಾರ ಆ ಥರ. ಓಕೆ, ಇಟ್ಸ್ ಕರ್ಮ. ಯಾ ಸರ್ ಕೊನೆಯದಾಗಿ RCB ಮ್ಯಾಚ್ ನೋಡಿರ್ತೀರಾ. RCB CSK ಹೊಡೆದ್ರು ನಾಯಿ ಹೊಡೆದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಅಯ್ಯೋ, ಹೆಂಗಾಗಿದೆ ಗೊತ್ತಾ, ಸೀರಿಯಸ್ಲಿ. ಐ ಮೀನ್ ಕ್ರಿಕೆಟ್ ಇಟ್ಸ್ ಲೈಕ್ ಬಿಕಮ್ ಲೈಕ್ ಅ ವಿಡಿಯೋ ಗೇಮ್ ತರ ಹೋಗ್ಬಿಟ್ಟಿದೆ. ಪಾಪ ಐ ಫೀಲ್ ವೆರಿ ಸ್ಯಾಡ್ ಫಾರ್ ದ ಬೌಲರ್ಸ್. ನೀವು ಹೊಡೆದ್ರು ನಾಯಿ ಹೊಡೆದಂಗೆ ಪಾಪ ಬೌಲರ್ ಕತೆ ಏನಾಗ್ಬೇಕು. ಬಿಕಾಸ್ ನಾನು ಬೌಲರು, ಅದಕ್ಕೆ ಹೇಳ್ತಾ ಇದೀನಿ. ಪಾಪ ದಟ್ ಗಾಯ್ ಅವನು ಕಷ್ಟಪಟ್ಟಿಯಾನೆ. ಈಸ್ ಇಂಟರ್ನ್ಯಾಷನಲ್ ಬೌಲರು. ಎಲ್ಲಿ ಹಾಕಿದ್ರು ಹೊಡಿತಾರೆ. ಸೊ ನಾನು ಅನಲೈಸ್ ಮಾಡ್ತಾ ಇರ್ತೀನಿ, ಹೆಂಗ್ ಹಾಕ್ಬೇಕು ಮತ್ತೆ ಇವ್ರಿಗೆ ಅಂತ. ಅದೇನ ಬ್ಯಾಟ್ ಹಂಗಿದ್ಯೋ ಇಲ್ಲ ಆಡೋದೇ ಹಂಗೋ, ಆಯ್ತಾ, ಅವ್ರದ್ದು ಮರ್ಯಾದೆನೇ ಕಳೆದು ಬಿಡ್ತಾರೆ. ಅದಕ್ಕೆ ಐ ಥಿಂಕ್ ಸೊ ಇಫ್ ಯು ಹವ್ ಅಬ್ಸರ್ವ್ಡ್, ಯಾರು ಸೀರಿಯಸ್ ಆಗಿ ತಗೊಂಡಲ್ಲ ಪ್ಲೇಯರ್ಸ್ ನಗ್ತಾ ಇರ್ತಾರೆ. ಹೊಡ್ಸ್ಕೊಂಡ್ರು ಅವ್ನು 6 ಹೊಡೆದ್ರೆ ನಕ್ಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ, ಏನ್ ಮಾಡೋದು, ನಮ್ ಬ್ಯಾಟ್ಸ್ಮನ್ ಬಂದು ಹೊಡಿಬೇಕು ಅಷ್ಟೇನೆ, ನೋ ಅದರ್ ಗೋ. ಅಲ್ಲ, ನಾವು ಮನೇಲಿ ಕುತ್ಕೊಂಡೆ ತುಂಬಾ ಕ್ಯೂರಿಯಸ್ ಆಗಿರುತ್ತೆ, ಹೆಂಗ್ ಹೊಡೆದ್ರು ಗುರು, ನಾಯಿ ಹೊಡೆದ್ರು ಅಂತ ಅನ್ಕೊಂತ ಇರ್ತೇವೆ. ನೀವೆಲ್ಲ ಪ್ಲೇಯರ್, ಆಟ ಆಡೋರು, ನಿಮ್ಗೆ ಹೆಂಗ್ ಕ್ಯೂರಿಯಸ್? ಅಯ್ಯೋ, ಇಟ್ಸ್ ಅ ಪೇನ್ ಆಕ್ಚುಲಿ. ಪಾಪ ಬೌಲರು, ಕ್ರಿಕೆಟ್ ಹಸ್ ಬಿಕಮ್ ಅ ಬೌಲರ್ ಬ್ಯಾಟ್ಸ್ಮನ್ ಗೇಮ್. ಆಯ್ತಾ, ಬಂದವನೆಲ್ಲ ಹೊಡಿತಾನೆ ಸಿಕ್ಸ್ ಒಂದು ಮರ್ಯಾದೆನೇ ಇಲ್ಲ. ಹಂಗಂದ್ರೆ ದೇ ಶುಡ್ ಮೇಕ್ ಸಮಥಿಂಗ್ ಲೈಕ್ ಬಿಯಾಂಡ್ 6 ಅಂತ ಏನಾದ್ರು ಮಾಡಿದ್ರೆ, ಒಂದು 8 ರನ್ 10 ರನ್ ಅಂತ ಅನ್ಬಿಟ್ಟು ಅದನ್ನು ಹೊಡೆದಾಕ್ಬಿಡ್ತಾರೆ. ಕಮಿಂಗ್ ನಾನ್ ಸ್ಟಾಪ್, ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ. ಅಂಡ್ ಒಂದು ಜನಕ್ಕೆ ದಿಸ್ ವಾಟ್ ಪೀಪಲ್ ವಾಂಟ್, ಎಂಟರ್ಟೈನ್ಮೆಂಟ್. ಅಂಡ್ ಅವ್ರು ಎಂಟರ್ಟೈನ್ ಮಾಡೋದಕ್ಕೋಸ್ಕರ IPL ದೇ ಆರ್ ಗ್ರೋಯಿಂಗ್ ಇನ್ ಅ ವೇ ಸೊ ದಟ್ ಪೀಪಲ್ ಲೈಕ್ಸ್ ಇಟ್. ಕ್ರಿಕೆಟ್ ಇಸ್ ಸಪ್ರೇಟ್, ನಾವು ಇಂಡಿಯನ್ ಟೀಮ್ಗೆ ಆಡ್ತೀವಿ, ಅದೆಲ್ಲ ಸಪ್ರೇಟ್. ಬಟ್ ಎಂಟರ್ಟೈನ್ ಮಾಡೋದಕ್ಕೋಸ್ಕರ IPL ವಂಡರ್ಫುಲ್. ಸರ್ IPL ನಿಮ್ಮ ಫೇವ್ರೇಟ್ ಯಾರು ಅನ್ನುವಂಥದ್ದು ಸರ್? ಆಬ್ವಿಯಸ್ಲಿ RCB. ಹೆಂಗ್ ಬಿಡಕ್ಕಾಗತ್ತೆ ನಮ್ಮ RCB ನ? ವಿರಾಟ್ ಇದ್ರೆ ಸಾಕು. ದಟ್ ಪರ್ಸನ್ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಆಕ್ಚುಲಿ. ಇಫ್ ಯು ಹವ್ ಸೀನ್, ಅವ್ರನ್ನ ನೋಡ್ತಾ ಇದ್ರೆ ಜೀವನ ಹಿಂಗ್ ಮಾಡ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ಬಿಕಾಸ್ ಐಮ್ ಇನ್ ಟು ಫಿಟ್ನೆಸ್ ಅಲ್ಲ, ಅವ್ರು ನೋಡಿ ಫಿಟ್ನೆಸ್ ನ ಹಿಂಗ್ ಮೇಂಟೈನ್ ಮಾಡ್ಯಾರೆ. ಹಿ ಹಸ್ ನೆವರ್ ಗಿವನ್ ಅಪ್. ಹಂಗಂದ್ರೆ ಒಬ್ರು ನೋಡ್ತಾ ಇದ್ರೆ ಅವ್ರ ಮೇಲೆ ಪಾಯಿಂಟ್ ಔಟ್ ಮಾಡಬಾರ್ದು, ಇವ್ನು ಫಿಟ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗ್ ಮೇಂಟೈನ್ ಮಾಡ್ಕೊಂಡು ಆ ಗ್ರೌಂಡ್ ನಲ್ಲಿ ನಗ್ನಕೊಂಡು ಎಲ್ಲಾರನ್ನು ರೇಗಿಸ್ಕೊಂಡು, ದಿಸ್ ಇಸ್ ದ ಬೆಸ್ಟ್ ವೇ. ಸ್ಪೋರ್ಟ್ಸ್ ಮನ್ ಅಂದ್ರೆ ಹಿಂಗಿರ್ಬೇಕು. ಆಮೇಲೆ ಟೈಮ್ ಬಂದಾಗ ಹೊಡಿತಾ ಇರ್ಬೇಕು, ಕೊಡ್ತಾ ಇರ್ಬೇಕು, ಯಾರನ್ನೂ ಕೇರ್ ಮಾಡಲ್ಲ. ಹೊಡೆದ್ಮೇಲೂ ಗಾಂಚಲಿ ತೋರ್ಸೋದಿದೆಯಲ್ಲ, ಅದು ಐ ಲವ್ ದಟ್ ಆಕ್ಚುಲಿ. ಹೊಡೆದಾದ್ಮೇಲೆ ಗಾಂಚಲಿ ತೋರ್ಸಿದ್ಯಲ್ಲ. ಇನ್ನೊಂದ್ ಕೇಳ್ಬೇಕು, ವಿರಾಟ್ ಅವ್ರ ವೈಫ್ ನ ತುಂಬಾ ಚೆನ್ನಾಗಿ ನೋಡ್ತಾನೆ. ಫ್ಯೂಚರ್ ಅಲ್ಲಿ ನಿಮ್ಮ ಮದ್ವೆ ಯಾವಾಗ ಅನ್ನುವಂಥದ್ದು? ಆಗೋಣ, ಇನ್ನೂ ಟೈಮ್ ಇದೆಯಲ್ಲ, ಇನ್ನು ಸ್ಟಿಲ್ ಯಂಗ್. ನಿಮ್ ಫ್ಯಾನ್ಸ್ ಎಲ್ಲ ಈಗ ಲೇಡಿ ಬಾಂಡ್ಗಳು, ಲೇಡಿ ಹುಡುಗಿರೆಲ್ಲ ಇರ್ತಾರಲ್ಲ, ನಮ್ JK ಹೇಗಿದ್ರು ಕಾಣಿಸ್ತಾ ಇಲ್ಲ. ಯಾವಾಗ ಇರ್ಬೋದು ಅವ್ರ ಮದ್ವೆ? ಗರ್ಲ್ ಫ್ರೆಂಡ್ ಜೊತೆ ಆಗಾಗ ಒಂದು ಗ್ಲಿಮ್ಸ್ ಅಲ್ಲಿ ಕಾಣಿಸ್ತಾ ಇರ್ತಾರಲ್ಲ. ಏನೇ ಗೊತ್ತಾ, ಸಡನ್ ಆಗಿ ಆಗ್ಬೇಕದೆಲ್ಲ. ಗುಡ್ ಥಿಂಗ್ಸ್ ಹ್ಯಾಪನ್ ಸಡನ್ಲಿ. ಯಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಕಾಳ ಸಿನಿಮಾ April 10th ಬರ್ತಾ ಇದೆ. ಆಲ್ ದ ಬೆಸ್ಟ್. ಒಂದು 100 days ಓಡ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್, ಅಷ್ಟೊಂದು ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ಸ್ ಅ ವಂಡರ್ಫುಲ್ ಮೂವಿ. ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಜನ. ಸಿನಿಮ್ಯಾಟಿಕ್ ಮೂವಿ, ಒಂದೊಂದು ಫಿಲಮು ಥಿಯೇಟರ್ಗೆ ಹೋಗಿ ನೋಡಿದ್ರೆ ಮಜಾ ಇದೆಯಲ್ಲ, ದಟ್ ಈಸ್ ಕಾಡ ಆಕ್ಚುಲಿ. ಸೊ ದೇ ಶುಡ್ ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್. ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಅವರ ಅಭಿಪ್ರಾಯ ಕೊಡ್ಲಿ. ಬಟ್ ಇಟ್ಸ್ ನೈಸ್ ದಟ್ ಯಾರ್ಯಾರಿಗೆ ಈ ತರ ಒಂದು ಜಾನರ್ ಇಷ್ಟನೋ ಅವ್ರು ಬಂದು ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಎಸ್, ಇಷ್ಟ ಆಗಿತ್ತು JK ಅವರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.